ಆಗೈತ. ಇದು ನೋಡಿ ಯವ್ವ ಬೆಳತನಕನೂ ಹಿಂಗ ಅನ್ಬಸಿದ್ದೀವಿ, ಬೆಳಕರೆದ್ರು ಹೊಟ್ಟಿನೂ ಕಮ್ಮಿ ಆಗೋತಲ್ಲ ಯಕ್ಕ. ಒಬ್ರು ಬಂದು ನೋಡ್ಬಲ್ರಲ್ಲ ಯಕ್ಕ. ಯವ್ವ ನಾವಿಲ್ಲ ಹೆಣ ಹಾಕಿವೆ ಏನ ಯಕ್ಕ. ಅಡ್ಬಿಟ್ಟೆ ಬಾಳ ಬಂದ ಬಸ್ತ ಚಿಲ್ಕ ಜಡ್ಬಿಟ್ಟಿಲ್ಲ ಅಡ್ಬಿಟ್ಟೆ. ಏನ್ ನಾವು ಲವ ಲವ ಹೊಯ್ಕೊಂಡ್ರು ಯಾರು ಕೇಳ್ತೈತಿಲ್ಲ, ಯಾರು ಕೇಳ್ತೈತೆ ಅದನ್ ಕೋಣಿ ನಾ ಮೂಲಿ ನಮ್ಮ ಅಣ್ಣಂದು, ನಮ್ ಕೋಣಿ ಈ ಮೂಲಿ. ಯವ್ವ ಈ ನಮ್ನಿ ಬಾಯ್ ಬಾಯ್ ಹೊಡ್ಕೊಂಡ್ರು ಕೇಳಲ್ಲ. ಮಕ್ಕಳ ಬಾಜತ್ ಮಕ್ಕೊಂಡ್ದು ಎದ್ದು ಎಬ್ಸ್ಕೊಂಡ್ ಬರ್ತದ್ದು. ಅವನು ಅವ್ರಿಬ್ಬರು ಬಗ್ಲ ಮಲ್ಗಸ ಕಳ್ಸಿ ಅಲ್ಲೇ ಅಡ್ಬಿಟ್ಟಿ ಬಾಗ್ಲ ನಾನು ಬಂದ ಬಸ್ತ ಜಡ್ದಿರಿ ಎಲ್ಲಿಂದ ಕೇಳ್ತೈತ್ಲೆ ಅವರಿಗೆ. ಅಯ್ಯಯ್ಯವ್ವ ನಾ ಸತ್ತು ದೇವರೇ ಶಿವ ಪರಮಾತ್ಮ. ಬಡ ಹೋಗಿ ಅಂಗದ ಹೊಡೆದ ರಂಗೋಲಿ ಹಾಕ್ತೀನಿ. ಅಯ್ಯೋ ಆ ಗುಳಿಗೆ ನಿದ್ದೆ ಮಬ್ಬು ನನಗರ. ಯಾವಾಗ ಆ ಗುಳಿಗೆ ನಿದ್ದೆ ಯಾವಾಗ ಈ ಸಲ ಬರಲಿ ಡಾಕ್ಟರ್. ಅಷ್ಟು ನಮ್ನಿ ನಿದ್ದೆ ಕೊಡಬೇಡ್ರಿ ನಂಗೆ, ಮಕ್ಕೊಂಡ್ರೆ ನಂಗೆ ಆಗಂಗಿಲ್ಲ, ಸ್ವಲ್ಪ ನಿಚ್ಚಲರ ಕೊಡ್ರಿ ಅಂತ ಹೇಳ್ತೀನಿ. ಈ ನಮ್ನಿ ಮಕ್ಕೊಂಡ್ರಂಗೆ ಆರೋಗ್ಯ ಎಷ್ಟು ವಾಸ ಹಾಕ್ಸೋಗುತ್ತೆ. ಬಡ ಕಸನಾರ ಹೊಡಿತೀನಿ. ಚಿಕ್ಕಮ್ಮರು ಇಬ್ಬರು ಇಷ್ಟೊತ್ತಿಗೆಲ್ಲ ಎದ್ದಿರೋರಲ್ಲ, ಅವರಿಗೆ ಜಲ್ದಿ ಎದ್ದು ರೂಢ. ನಾ ಎದ್ದೋಕ್ಕಿಂತ ಮುಂಚೆಗೆ ಎದ್ಬಿಟ್ರವರು. ಇದಕ್ಕೆ ಕಸ ಪಸ ಎಲ್ಲ ಹೊಡೆದಿರೋರು. ಇವತ್ತ್ಯಾಕೆ ಪಾಪ ಮಕ್ಕೊಂಡ್ರ ಇರ್ಲಿ ಬಿಡು, ಯಾಕೆ ಬಸ್ಬೇಕು ಪಾಪ. ಅವರು ಆರಾಮಿರಲಿ ಅಂತಂದು ಇಲ್ಲಿ ಬಂದರು. ಈಗ ನಮ್ದು ಇದಕ್ಕೆ ಅವರ ಪಾಪ ಮಾಡೋದಾಗೈತಿ. ಇವತ್ತು ಹೆಂಗೂ ಮಕ್ಕೊಂಡಾರಲ್ಲ, ಯಾಕೆ ಎಬ್ಸಕ್ಕೆ ಹೋಗ್ಲಿ, ನಾನು ಪಾಡಿನ ಕೆಲಸ ಮಾಡ್ತೀನಿ. ಅಂಗಳದ ಹೊಡೆದ ರಂಗೋಲಿ ಹಾಕಿ ಬಂದು ಒಳಗಿನ ಅಷ್ಟು ಕಸ ಹೊಡೆದು ಕಲ್ಲರಿಸಿ ಚಾ ಮಾಡಿ ಆಮೇಲೆ ಎಬ್ಸ್ತೀನಿ. ಕಸಬರಿ ಎಲ್ಲಿಟ್ಟಿನಿ? ಅಯ್ಯೋ ಚಿಕ್ಕಮ್ಮರಲ್ಲ, ಮನ್ಯಾಗ ಕೈ ಬದಲಿ ಆತಂದ್ರೆ ಯಾವ ಸಾಮಾನು ಜಲ್ದಿ ಸಿಗಲ್ಲ. ಎಲ್ಲಿಟ್ಟಾರ ಏನು ಹುಡುಕ್ತಿಂತಾಳೆ. ಏನ್ ಲಕ್ಷ್ಮಿ, ಯಾಕೆ ಹಂಗ ಜೋರ್ ಬಾಯ್ ಮಾಡತ್ತಿ? ಏನಾತ? ಏನ ಹೊಟ್ಟೆ ಅಂತ ಚಿರಾಡಕತ್ತಾರ? ಬಂದೆ ಬಂದೆ ಬಂದೆ. ಲಕ್ಷ್ಮಿ ಬಂದೆ ಯವ್ವ, ಕಾಪಾಡ ಯವ್ವ, ನಮ್ಮನ್ ಕಾಪಾಡ ಯವ್ವ. ಇಲ್ಲಾಂದ್ರೆ ನಾವು ಸತ್ತಕ್ಕಿವಿ. ನಮ್ಮ ಮಕ್ಕಳು ನಾತಾಕರ, ನಮ್ಮ ಗಂಡ್ರ ನಾತಾಕರ ಯವ್ವ. ನಿನ್ ಕೈ ಮುಗಿದು ಕಾಲು ಮುಗಿದು ಬೆಳ್ಕೊತಿ, ಕಾಪಾಡ ಯವ್ವ. ಹೊಟ್ಟೆ ನೋವು ಯವ್ವ. ಬೆಳತಂಕ ಹಿಂಗ ಒದ್ದಾಡಿ ಚಿರಾಡಿವ ಯವ್ವ. ನಿಮ್ ಕಿವಿಗೆ ದಾಳಿ ಹೊಡ್ಕೊಂಡು ಹೋಗಿತ್ತಾನೆ ಯವ್ವ. ಯಾವಾಗ ಚಿರಾಡಿದ್ದೆ ಕೇಸ್ಲಾರ್ದು ಈಗ ಬೆಳಕರ್ಮೆ ಬಂದಿಯಲ್ಲ ಯವ್ವ. ಮೊದಲ ಡಾಕ್ಟರ್ ಕಳ್ಸಂತೇಳ ಯವ್ವ. ನಮ್ಮ ಮನೆಗೆ ಮೊದಲು ನಮ್ಮನ್ನ ದವಾಖಾನೆ ಹೊತ್ಕೊಂಡು ಹೋಗಣ್ಣ ಯವ್ವ. ಮೊದಲು ನಮ್ಮನ್ನ ಕಾಪಾಡಣ್ಣ ಯವ್ವ. ನಮ್ಮ ಮನೆಗೆ ಜಲ್ದಿ ಬಾಣ ಯವ್ವ. ನಮ್ಮನ್ನ ಉಳಿಸ ಯವ್ವ, ನಮ್ಮ ಜೀವ ಉಳಿಸ. ಅಯ್ಯೋ ಬೆಳತಂಕ ಇಷ್ಟು ಕಷ್ಟಪಟ್ಟಿರಿ ಇಲ್ರಿ ಚಿಕ್ಕಮ್ಮರ. ನಂಗ ನಿದ್ದೆಗಳಿಗೆ ಅವು ಡಾಕ್ಟರ್ ಗುಳಿಗೆ ಕೊಟ್ಟ ನಿದ್ದೆ ಬರ್ತಂತ ಹೇಳಿದ್ನಲ್ರಿ, ಅದು ತಗೊಂಡೇನ್ರಿ. ಅವ್ರು ಬೈಲ್ರಿ ನಂಗೆ. ಅದ್ರಾಗ ನಮ್ಮ ಕೋಣೆ ಅಂತ ಹಿಂದಕ್ಕಾಗತ್ತಲ್ಲ, ನೀವು ಚಿರಾಡೋದಕ್ಕೆ ಕೇಳಿಸಿಲ್ರಿ. ತಪ್ಪತ್ರಿ ಚಿಕ್ಕಮ್ಮರ, ತಪ್ಪತ್ರಿ. ಇವ್ರನ್ನ ಕಳ್ಸಿ ಬಿಡ್ತೀನಿ ಡಾಕ್ಟರ್ ಕರ್ಕೊಂಬ ಅಂತಂದು. ಲಕ್ಷ್ಮಿ ಏನಾಗೈತಿ ಇಬ್ರು ತಂಗಿಯರಿಗೆ? ಯಾಕೆ ಹಿಂಗ್ ಒದ್ದಾಡಕತ್ತಾರ? ಏನಾತಂತ? ಅಣ್ಣ ಮೊದಲು ದವಾಖಾನೆ ಹೊತ್ಕೊಂಡು ಹೋಗ ಯಪ್ಪ. ನಮ್ಮನ್ನ ಏನಾತಿ ಅಂತಂತ ಡಾಕ್ಟರ್ ಕೇಳ್ತಾನೆ ಹೇಳ್ತೀನಿ. ಈಗಿಲ್ಲ ನಮ್ಮನ್ನ ನಿಲ್ಲಿಸ್ಬೇಡ ಯಪ್ಪ, ಎಲ್ಲ ಜೀವನ ಹೋಗುತ್ತೆ. ಮೊದಲು ಹೊತ್ಕೊಂಡು ಹೋಗೋ ಯಪ್ಪ ದವಾಖಾನಿಗೆ. ಅಣ್ಣ ನಮ್ಮನ್ನ ಉಳಿಸೋ ಯಪ್ಪ, ಉಳಿಸೋ. ಹೌದಾ ಅಣ್ಣ, ನೀನು ಕೇಳ್ಕೊಂತ ನಿಂದ್ರಾಗ ಎಲ್ಲಿ ಜೀವ ಪಟ್ ಅಂತ ಹಾರೋಗುತ್ತ ಏನೋ ಗೊತ್ತಿಲ್ಲೋ ಯಪ್ಪ. ಮೊದಲು ನಮ್ಮನ್ನ ಹೊತ್ಕೊಂಡು ಹೋಗು. ಚಕ್ಡ್ಯಾಗ ಹೊತ್ಕೊಂಡು ಹೋಗಿಯೋ, ಟಂಗದಾಗ ಹೊತ್ಕೊಂಡು ಹೋಗಿಯೋ, ಎದ್ರಾಗ ಹಾಕೊಂಡು ಹೋಗಿಯೋ ಗೊತ್ತಿಲ್ಲ. ನಮ್ಮನ್ನ ಹೊತ್ಕೊಂಡು ದವಾಖಾನಿಗೆ ಹೋಗಿಯೋ ಯಪ್ಪ. ನಮ್ಮನ್ನ ಮೊದಲು ಉಳಿಸೋ ಅಣ್ಣ. ನಿನ್ ಕೈ ಮುಗಿತೀನಿ, ಕಾಲು ಹೋಗ್ತೀನಿ ಅಣ್ಣ. ನನ್ನ ಮಕ್ಕ ನೋಡ್ಕೊಂಡ್ರ ಹೊತ್ತಾಕೊಂಡು ಹೋಗ ಅಣ್ಣ ನಮ್ಮನ್ನ. ಅಯ್ಯೋ ಎಷ್ಟು ಒದ್ದಾಡಕತ್ತಾರಲ್ಲಿ ಇವರು. ಏನಾಗೈತಿ ಇವ್ರಿಗೆ? ಎಷ್ಟು ಬರೀ ಏನ್ ಮಾಡ್ಲ? ನೀ ಕೈ ಕಾಲ ನಡಗೋತಾವ್. ಏನ್ ಮಾಡ್ಲ ನೀಗ? ಈ ದವಾಖಾನಿಗೆ ಗಾಡಿ ಪಾಡಿ ಹುಡುಕೊಂತ ನಿಂದ್ರದು ದವಾಖಾನಿಗೆ ಹೋಗೋದು ಅಂದ್ರೆ ಈಗ ಆಲಾರ್ ಮಾತು. ಬಡ ಡಾಕ್ಟರ್ ಕರ್ಕೊಂಡ್ಬಂದ್ಬಿಡ್ರಿ. ಏನಾದ್ರು ಗೊತ್ತಾಗತ್ತ. ಹಂಗೇನಾರ ಡಾಕ್ಟರ್ ಇಲ್ಲ ಕರ್ಕೊಂಡು ಹೋಗಬೇಕು ಅಂದ್ರೆ ಅವಾಗ ಸ್ವಲ್ಪ ಏನಾರ ಸಮಾಧಾನಕ್ಕೆ ಒಂದ್ ಏನಾರ ಕೊಡ್ತಾರೆ ಇಂಜೆಕ್ಷನ್ ಪೆನ್ಷನ್. ಸ್ವಲ್ಪ ಸಮಾಧಾನ ಆತಂದ್ರೆ ಖಾರ ಇಲ್ಲ ಏನಾರ ಮಾಡ್ಕೊಂಡು ತಗೊಂಡ್ ಹೋಗಿ ಬರ್ತಾ ಹೋರಿ ಬಿಡ. ಹೋಗಿ ಡಾಕ್ಟರ್ ಕರ್ಕೊಂಡ್ಬಂದ್ಬಿಡ್ರಿ. ಆಯ್ತು ಅಷ್ಟೇ ಮಾಡ್ತೀನಿ ತಡಿ. ಡಾಕ್ಟರ್ನಲ್ಲಿ ಕರ್ಕೊಂಡ್ಬರ್ತೀನಿ. ಈ ತಡ್ರವ ಡಾಕ್ಟರ್ ಕರ್ಕೊಂಡ್ಬರ್ತೀನಿ ತಡ್ರಿ. ಸ್ವಲ್ಪ ಸಮಾಧಾನ ಮಾಡ್ಕೊಂಬಿಡ್ರಿ. ಸಮಾಧಾನ ಮಾಡ್ಕೋಬೇಕಯ್ಯೋ. ಬೆಳತನಕ ಹಿಂಗ ಕತ್ತಿ ಒದ್ದಾಡ್ದಂಗೆ ಒದ್ದಾಡಿ ಚಿರಾಡಿವೆ. ಅಯ್ಯೋ ಹೊಟ್ಟೆ. ಅಯ್ಯೋ ಹುಡುಗರು ಏನಾರ ಎದ್ವ ಏನ? ಚಿಕ್ಕಮ್ಮರ ಒಂಚೂರು ತಡ್ರಿ. ಮತ್ತೆ ಹುಡುಗರು ಕಾಟಿನ ಮ್ಯಾಗಿಂತ ಬಿದ್ಬಿಡ್ತಾವು. ನೋಡ್ಬರ್ತೀನಿ ತಡ್ರಿ ಒಂಚೂರು. ಯಾಕ ನೋಡ್ದೇನ ಯಾಕ? ಆಕಿಗೆ ಏನಾಗಿಲ್ಲ. ಆಕಿ ಆರಾಮದಳ, ಅಡ್ಯಾಡ್ತಾಳ. ಅಲ್ಲ ಗೌಟಿ ಔಷಧ ಕೊಡಿದ್ರೆ ಆಕಿ ಒದ್ದಾಡಿ ಬಿಲಿ ಒದ್ದಾಡಿ ಬೆಳತನಕ ಆಕಿ ನೋಡ್ಕೊತ ನಾವು ಜಾಗರಣೆ ಮಾಡ್ತೀವಿ. ಸೆಟದ್ ಹೋಗ್ತಾಳ ಇಲ್ಲ ಕರಿ ಹೋಗತ್ತ ಅನ್ಕೊಂಡಿದ್ವಲ್ಲ ಯಾಕ? ನಾವು ಒದ್ದಾಡಂಗ ಆಗೈತಲ್ಲ ಯಾಕ? ಆಕಿ ಎಡಬಿಟ್ಟಿ ಆರಾಮದಳಲ್ಲ ಯಾಕ?
ತಿನ್ನಿಸಿದ್ವಲ್ಲ ಯಾಕ ಆಕಿ ಹೊಟ್ಟೆ ನೋವು ಬರಲಿಲ್ಲ ನಮ್ಗೆ ಯಾಕೆ ಬಂತ ಯವ್ವ ಈ ಹೊಟ್ಟೆ ನೋವು ಯಾಕ ಈ ಹೊಟ್ಟೆ ನೋವು ತಾಳಾರೆ ನಾನು ಯಾಕ ಹೌದಲ್ಲೇ ಹಡಿಬಿಟ್ಟಿ ಊರು ಹಡಿಬಿಟ್ಟಿ ನೀನ ಏನ ಮಾಡಿಲೆ ನನಗ ನೀನ ಏನ ಹೆಚ್ಚು ಕಮ್ಮಿ ಮಾಡಿಲೆ ಎಲ್ಲ ಆಸ್ತಿ ನೀನ ನುಂಗಿ ನೀರು ಕುಡಿಬೇಕಂತೇಳಿ ನನಗ ಅದನ್ನ ಹಾಕಿ ನೀನೇನ ಬೇಕಂತ ನಾಟಕ ಮಾಡಕತ್ತೀನಲ್ಲೇ ಹಡಿಬಿಟ್ಟಿ ಅಯ್ಯಯ್ಯ ನಿನ್ ಮಾತು ಕೇಳಿ ನಾನು ಮಂಗೆ ಆದ್ನಲ್ಲೇ ಅಲ್ಲಲೇ ಆಕಿಗೇನು ಆಗಲಿಲ್ಲ ಅಂತೀವಿ ಮತ್ತೆ ತಿನ್ನಿಸಿದ್ದೆಲ್ಲ ಹೋದ್ಲೆ ಅದೇ ನಮ್ಮ ಹೊಟ್ಟೆ ಮಾಯ ಬಂತಂದೆ ಅದು ಹೆಂಗ್ಲೇ ಬರುತ್ತಾ ಇದು ಯಾಕೆ ನಮ್ಮ ಹೊಟ್ಟೆ ನೋವು ಬಂತು ಯಾಕೆ ಯಾಕೆ ಆರಾಮದ ಇದು ಏನು ಮಾಯ ನಡೆದೈತ್ಲೆ ಇಲ್ಲಿ ಯಾಕ ಇದೆಲ್ಲ ಏನ ಪರ್ಪಟ್ ಆಗೈತೆ ಯಾಕ ನೀ ತಾಟ್ ಹಚ್ಚ ಮುಂದೆ ಎಲ್ಲ ಪರ್ಪಟ್ ಮಾಡಿ ನೀನು ಹಾಕಿ ಕೊಡೋ ತಾಟ್ ನಮಗ್ ತಿನ್ಸಕ್ಕಿಟ್ಟು ನಮಗ್ ಇಟ್ಟದನ್ನ ಹಾಕಿ ಕೊಟ್ಟಿ ಏನ ಯಾಕ ಅದಕ್ಕೆ ಯಾಕೆ ಆರಾಮದಳ ನಾವು ತಿಂದಿವಿ ಅನ್ಸುತ್ತ ಯಾಕ ಅದಕ್ಕೆ ನಮಗೆ ಹಿಂಗಾಗೈತೆ ಯಾಕ ಎಲ್ಲೇ ಪರ್ಪಟ್ ಆಗೈತೆ ಯಾಕ ಎಲ್ಲೇ ಆಗೇ ಬಿಟ್ಟೈತೆ ಯಾಕ ನಮ್ಮ ಹೊಟ್ಟೆಗೆ ಸೇರೈತೆ ಯಾಕ ಅದಕ್ಕೆ ಹಿಂಗಾಗೈತಿ ಇದು ಯಾ ಡಾಕ್ಟರ್ ಇತ್ರ ವಾಸಿ ಆಗಲ್ಲ ಯಾಕ ನಾವು ಅದಾಗ ಔಷಧಿ ಔಷಧ ಕೊಡಲ್ಲ ಆಕಿ ಅಂತಕ್ಕೆ ಹೋಗಿ ಕೈ ಕಾಲು ಹಿಡ್ಕೊಂಡು ಅದು ಹೊಟ್ಟೆ ನಾವು ಕಮ್ಮಿ ಆಗಂಗ ಆಕಿ ಅಂತಕ್ಕ ಬಿಡ್ಕೋಬೇಕು ಹೆಂಗಾರ ಮಾಡಿ ಆಕಿ ಅಂತಕ್ಕೆ ಹೋಗಂಗ್ ನಡಿಯ ಯಾಕ ಹೌದಲ್ಲೇ ಹಂಗಿದ್ರೆ ಡಾಕ್ಟರ್ ಬರ್ಲಿ ಹೊಟ್ಟೆದ ಇಂಜೆಕ್ಷನ್ ಪಂಕ್ಷನ್ ಮಾಡ್ಲಿ ಸ್ವಲ್ಪ ಸಮಾಧಾನ ಆತಂದ್ರೆ ಮಾದಲಾಕಿ ಅಂತಲ್ಲಿ ಒಳಗೆ ಏನಾರ ಒಂದ್ ಮಾಡ್ಕೊಂಡ್ ಬರಂತ ತಡಿಲೆ ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ ಯವ್ವ ಇದಕ್ಕೆ ಗೌಟಿ ಔಷಧಕ್ಕ ಈ ಡಾಕ್ಟರ್ ಕೊಡೋ ಔಷಧ ಹತ್ತದಿಲ್ಲ ಅಂತ ಯವ್ವ ಏನ್ ಮಾಡ್ಬೇಕು ಹೊರಡ್ಬಿಟ್ಟಿ ಬ್ಯಾಡ ಅನ್ನೋ ಕಾಲಿನ ಹೋಗಿ ಆಕಿ ಅಂತ ತಗೊಂಬಂದು ನನಗಿಂತ ಪರಿಸ್ಥಿತಿ ತಂದಿಟ್ಟಲ್ಲೇ ಎಡ್ಬಿಟ್ಟಿ ಚಿಕ್ಕಮ್ಮರೆ ಸಮಾಧಾನ ಮಾಡ್ಕೋರಿ ಹುಡುಗರು ಏನೋ ಜೋರು ನಿದ್ದೆ ಮಾಡಕತ್ತಾವು ನಾ ಎಲ್ಲಿ ಮತ್ತೆ ಎಚ್ಚರ ಬಿಟ್ಟು ಅಂತ ಮಾಡಿದ್ದೆ ಅದಕ್ಕೆ ಬಾಗ್ಲ ಮುಂದೆ ಮಾಡ್ಕೊಂಬಂದೆ ದನಿ ಕೇಳಬಾರ್ದು ಮತ್ತೆ ಎಚ್ಚರಕ್ಕೆ ಅಂತೇಳಿ ಬರ್ತಾರೆ ಇವ್ರು ಕರ್ಕೊಂಡ್ ಬರ್ತಾರ್ರಿ ಸ್ವಲ್ಪ ಸಮಾಧಾನ ಮಾಡ್ಕೋರಿ ಬರ್ರಿ ಡಾಕ್ಟರ್ ಜಲ್ದಿ ಬರ್ರಿ ನೋಡಿ ಬರ್ರಿ ಹೆಂಗ್ ಒದ್ದಾಡತ್ತಾರ ನೋಡಿ ಬರ್ರಿ ಬರ್ರಿ ಡಾಕ್ಟರ್ ಬರ್ರಿ ಇಬ್ರು ಚಿಕ್ಕಮ್ಮರು ಇಷ್ಟು ಒದ್ದಾಡಕತ್ತಾರ ಜಲ್ದಿ ಬರ್ರಿ ಡಾಕ್ಟರ್ ಮೊದಲ ನಾನು ಬರ್ಕೈಸ್ರಿ ಡಾಕ್ಟರ್ ಮೊದಲ ನೋಡ್ರಿ ಇಲ್ಲ ಡಾಕ್ಟ್ರೆ ನನಗ ಜಗ್ಗಿ ಹೊಟ್ಟೆ ಸತ್ತಿತ್ರ ಆಕಿಗಿಂತ ಜಾಸ್ತಿ ಮೊದಲ ನೋಡ್ರಿ ಡಾಕ್ಟ್ರೆ ನಮ್ಮ ಕೈ ಮುಗಿತಿನ ಕಾಲ್ ಬತ್ ನಾನು ಮೊದಲು ನೋಡ್ರಿ ಡಾಕ್ಟ್ರೆ ಸಮಾಧಾನ ಮಾಡ್ಕೋರಿ ಇಬ್ಬರದು ನೋಡ್ತೀನಿ ಅಂದಂಗ ಇಬ್ಬರಿಗೂ ಒಂದೇ ಸಲ ಹೊಟ್ಟೆ ನೋವು ಬಂದತ್ತಂದ್ರ ಏನು ಊಟ ಮಾಡಿದ್ರಿ ರಾತ್ರಿ ನೀವು ಅದ ರೊಟ್ಟಿ ಪಲ್ಯ ರೀ ನೀರ್ ಬೇರೆ ಉಂಡಿಲ್ರಿ ಅದ ರೊಟ್ಟಿ ಪಲ್ಯ ರೀ ಹೌದ್ರಿ ಡಾಕ್ಟ್ರೆ ರೊಟ್ಟಿ ಸೊಪ್ಪಿನ ಪಲ್ಯ ಕಾಳು ಪಲ್ಯ ಇಂಥವು ಇದ್ದವ್ರಿ ನಾನು ತಿಂದಿನ್ರಿ ನನಗೂ ಮತ್ತೆ ಅವ್ರ ಜೊತೆಗೆ ಅಲ್ರಿ ಇವರು ತಿಂದಾರ ಹುಡುಗರು ತಿಂದಾರ ನಮಗೆ ಯಾರಿಗೂ ಏನಾಗಿಲ್ಲ ಇವ್ರಿಬ್ರಿಗೆ ಯಾಕೆ ಹೊಟ್ಟೆ ಸತ್ತತೆ ಗೊತ್ತಾಗೋಲ್ತು ಅಲ್ಲಮ್ಮ ಊಟ ಮಾಡೋದ್ಬಿಟ್ಟು ಮತ್ತೆ ಬೇರೆ ಏನಾರ ತಿಂದಿದ್ರೆ ಅಂದ್ರೆ ಈಗ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ಎಲ್ಲರೂ ಸೇರಿ ಊಟ ಮಾಡಿದ್ಮೇಲೆ ಅವ್ರಿಗೆ ಯಾರಿಗೂ ಹೊಟ್ಟೆ ನೋವು ಬಂದಿಲ್ಲ ನಿಮ್ಮಿಬ್ಬರಿಗೆ ಬಂದೈತಂದ್ರೆ ನೀವು ಅವರಿಬ್ರು ಊಟ ಮಾಡೋದನ್ನ ಬಿಟ್ಟು ಮತ್ತೆ ಪ್ರತ್ಯೇಕವಾಗಿ ನೀವೇನಾದ್ರೂ ತಿಂದಿದ್ರಾ ನೀವು ಅವ್ರ ಜೊತೆಗೆ ಊಟ ಮಾಡಿದ್ರೆ ಅಥವಾ ಅವ್ರದ್ದು ಊಟ ಆದ್ಮೇಲೆ ಊಟ ಮಾಡಿದ್ರೆ ಡಾಕ್ಟ್ರೆ ಅವ್ರಿಗೆಲ್ಲ ಊಟಕ್ಕೆ ನೀಡಿ ಹುಡುಗರಿಗೆಲ್ಲ ಊಟಕ್ಕೆ ನೀಡಿ ಲಾಸ್ಟಿಗೆ ನಾನು ನಮ್ಮ ತಂಗಿ ಉಂಡವ್ರಿ ಅಂದ್ರೆ ಅವ್ರಿಗೆಲ್ಲ ಊಟ ಮಾಡಿ ನೀವು ಉಂಡಿರಿ ಹಂಗಿದ್ರೆ ಅಡಿಗೆ ಪಾತ್ರೆ ಒಳಗೆ ಏನಾರ ಬಿದ್ದಿತ್ತಾ ನೀವು ಸರಿಯಾಗಿ ಮುಚ್ಚಿದ್ರೆ ಇಲ್ಲ ನೋಡಿದ್ರೆ ಏನಂದ್ರೆ ಅವ್ರಿಗೆಲ್ಲ ನೀಡಿ ಬಂದು ಅವ್ರು ಊಟ ಮಾಡಿ ಮಕ್ಕಳಕ್ಕೆ ಹೋದ್ರೆ ನಾನು ನಮ್ಮ ತಂಗಿ ಇವಾಗ ಊಟ ಮಾಡಿವ್ರಿ ಅದು ಅಷ್ಟೇ ಗೊತ್ತ್ರಿ ಮುಚ್ಚಿರ್ತೀವ್ರಿ ಡಬ್ರಿ ಬೈ ಮುಚ್ಲಾರ್ದಂಗೆ ಹೆಂಗಿರ್ತೀವ್ರಿ ಹಂಗಲ್ಲ ಯಾಕಂದ್ರೆ ಈಗ ಅವ್ರಿಗೆ ಯಾರಿಗೂ ಹೊಟ್ಟೆನೂ ಬಂದಿಲ್ಲ ಅಂದ್ರೆ ನೀವು ಊಟ ಮಾಡೋ ಹೊತ್ನಾಗ ನೀವು ಸರಿಗ ಡಬ್ರಿ ಬಾಯಿ ಮುಚ್ಚಿರ್ಲಿಲ್ಲ ಅಂದ್ರೆ ಏನಾದ್ರು ಹಲ್ಲಿ ಪಲ್ಲಿ ಬಿದ್ದಿತ್ತ ಏನ ಅದಕ್ಕೆ ಅದೆಲ್ಲೈತಿ ಅಡಿಗೆ ನಿನ್ನೆ ರಾತ್ರಿ ಎಲ್ಲ ಖಾಲಿ ಆಯ್ತ್ರಿ ಡಬ್ರಿ ಎಲ್ಲ ತೊಳೆದು ಡಬ್ಬಕ್ಕೆ ಇಟ್ಬಿಟ್ಟಿವ್ರಿ ಅಯ್ಯೋ ಹೌದಾ ಒಂದ್ ವೇಳೆ ಅವು ಡಬ್ರಿಗೆ ಏನಾರು ಇದ್ದಿದ್ರೆ ಅದ್ರೊಳಗೆ ಏನಾದರೂ ಬಿದ್ದಿತ್ತ ಏನ ಸಣ್ಣ ಹಲ್ಲಿ ಮರಿ ಕಣ್ಣಿಗೆ ಕಾಣಂಗಿಲ್ಲಲ್ಲ ಒಂದೊಂದ್ಸಲ ಅವು ಬಿದ್ದಿರ್ತಾವು ನೀವು ಅವಸರ ಮಾಡ್ಕೊಂಡು ಊಟ ಮಾಡಿಬಿಟ್ಟಿರ್ತೀರಿ ವಿಷಯನೇ ಅಲ್ಲ ಆ ಹಲ್ಲಿ ದೊಡ್ಡದಾದ್ರೇನು ಸಣ್ಣದಾದ್ರೇನು ಅದಕ್ಕೆ ನಿಮ್ಗೆ ಏನಾದರೂ ಆಗೈತೆ ಏನಾದ್ರು ಸ್ವಲ್ಪ ಗೊತ್ತಾಗಿದ್ರೆ ನಾವು ಟ್ರೀಟ್ಮೆಂಟ್ ಕೊಡೋಕೆ ಸ್ವಲ್ಪ ನಮ್ಗೆ ಅನುಕೂಲ ಆಗ್ತಿತ್ತು ಈಗ ಏನಂತ ಕೊಡ್ಬೇಕು ನಾವು ನಿಮ್ಗೆ ಯಾವ ಹೊಟ್ಟಿನೂ ಅಂತ ತಿಳ್ಕೊಳ್ಳಿ ನಾನು ಅಯ್ಯಪ್ಪ ನೀನಂತ ಡಾಕ್ಟ್ರ ನೀನು ಅಲ್ಲ ಡಾಕ್ಟರ್ ಅಂತ ನಿನ್ನ ಮುಸುಡಿಗೆ ಇಷ್ಟ ಹೊಟ್ಟೆ ನೋವು ಯಾಕಂತ ಹೇಳ್ತಿಯಲ್ಲ ಹೊಟ್ಟೆ ನೋವು ಬಂದತ್ತಂದ್ಮೇಲೆ ಯಾವ ಹೊಟ್ಟೆ ನೋವು ಕಂಡಿಡಿಯೋದು ನಿನಗೆ ಹೇಳ್ಬೇಕ ಏನ್ ನಮ್ಮನ್ನ ಕೇಳ್ಕೆ ನೀನು ಇದು ಮಾಡ್ತೀಯ ಹಂಗಿದ್ರೆ ನೀನ್ ಯಾಕೆ ಡಾಕ್ಟರ್ ಆಗ್ಬೇಕು ನಾವ ಡಾಕ್ಟರ್ ಆಗ್ತಿದ್ವಲ್ಲ ಮೊದಲು ಹೊಟ್ಟೆ ನೋವು ಏನಾರ ಮಾಡಂದ್ರೆ ಹರಿಕತಿ ಪುರಾಣ ಮಾಡಕತ್ತಾನ ಹರಿಕತಿ ಪುರಾಣನ ಮೊದಲು ಏನಾರ ಮಾಡಿ ಹೊಟ್ಟೆ ನೋವು ವಾಸಿ ಮಾಡ ಅಯ್ಯಪ್ಪ ಡಾಕ್ಟರ ಸಮಾಧಾನ ಅರ್ಥ ಆಗುತ್ತೆ ನಿಮ್ಗೆ ಹೊಟ್ಟಿನೂ ತ್ರಾಸ ಐತಿ ಅದಕ್ಕೆ ನೀವು ಹಿಂಗೆ ಮಾತಾಡಕತ್ತೀರಿ ಆದ್ರೆ ಹಂಗೆಲ್ಲ ನಾವು ಕೊಡಲ್ಲ ಈ ಆಕಸ್ಮಿಕ ಊಟದೊಳಗೆ ಏನಾದ್ರೂ ಬಿದ್ದಿದ್ರೆ ವಿಷ ಹೊರಗೆ ಹೋಗಂಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ಊಟ ಮಾಡೋ ಪಾತ್ರೆಯೊಳಗೆ ಒಂದೊಂದ್ಸಲ ಏನಾದರೂ ಈ ಗಿಲಿಟು ಅಂದ್ರೆ ಈ ತಾಮ್ರ ಪಾತ್ರೆ ಒಳಗೆಲ್ಲ ಇದಿರುತ್ತಲ್ಲ ಅದು ಆಮೇಲೆ ಫುಡ್ ಪಾಯ್ಸನ್ ಅಂದ್ರೆ ಊಟ ನಿಮ್ಗೆ ಹೊಟ್ಟೆ ಒಳಗೆ ವಿಷ ಆಗಿರ್ತೈತಲ್ಲ ಅದು ಯಾವ ರೀತಿಯಿಂದ ನಿಮ್ಗೆ ಹೊಟ್ಟಿನೋ ಅಂದ್ರೆ ನನಗೆ ಅದಕ್ಕೆ ಅನುಕೂಲ ಆಗೋ ಥರ ಟ್ರೀಟ್ಮೆಂಟ್ ಕೊಡ್ಬೋದಲ್ಲ ಅದಕ್ಕೆ ಸ್ವಲ್ಪ ಕೇಳಕತ್ತೀನಿ ಈಗ ನೀವು ಸದ್ಯಕ್ಕೆ ತಾತ್ಕಾಲಿಕ ಹೊಟ್ಟಿನೂ ಕಮ್ಮಿ ಆಗಕ್ಕೆ ಬೇಕಿದ್ರೆ ಇಂಜೆಕ್ಷನ್ ಮಾಡ್ತೀನಿ ಆ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗ್ರಿ ಅದೇನಂತಂದು ಬ್ಲಡ್ ಟೆಸ್ಟ್ ಮಾಡಿ ಶಾಂಪಲ್ ಇದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ ಅವಾಗ ನಾನು ನಿರ್ದಿಷ್ಟವಾಗಿ ಏನಾಗಿರ್ಬೋದು ಅಂತ ನಾನು ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಆಗುತ್ತೆ ಸರಿ ಈಗ ಇಂಜೆಕ್ಷನ್ ಕೊಡ್ತೀನಿ ನಿಮ್ಗೆ ಒಂದೊಂದು ಹೊಟ್ಟಿ ಹತ್ರ ಒಂದು ಇಂಜೆಕ್ಷನ್ ಮಾಡಿಸ್ಕೊಳ್ಳಾರ್ದಕ್ಕೆ ಇವತ್ತು ಮೊದಲು ಮಾಡಯ್ಯಪ್ಪ ಇಂಜೆಕ್ಷನ್ ಅಂತಂದು ಬಿಡ್ಕೊಳಂಗಾತಲ್ಲ ದೇವ್ರೇ ಯಪ್ಪ ಮೊದಲು ನನಗೆ ಮಾಡೋ ಇಂಜೆಕ್ಷನ್ ಡಾಕ್ಟರ್ ಹೊಟ್ಟೆ ನೋವು ತಡಿವಲ್ತು ಮೊದಲು ನನಗೆ ಮಾಡೋ ಹೊಟ್ಟೆ ನೋವು ಹೋದ್ರೆ ಸಾಕಾಗೈತೆ ಇಲ್ರಿ ಡಾಕ್ಟರ್ ಮೊದಲು ನನಗೆ
ಇಂಜೆಕ್ಷನ್ ಮಾಡ್ರಿ. ಮೊದಲು ನನ್ನ ಹೊಟ್ಟೆ ನೋವು ಕಮ್ಮಿ ಅಲ್ರಿ, ಎಡ್ಬಿಟ್ಟಿದೇನು ಹೇಳ್ತಾರೆ ನನ್ನ ಮೊದಲು ಮಾಡ್ರಿ. ಆತಾಯ್ತು. ಈಗ ನಾ ಕೊಡೋ ಇಂಜೆಕ್ಷನ್ ನಿಮ್ಗೇನು ಪೂರ್ತಿ ಹೊಟ್ಟಿನೂ ಕಮ್ಮಿ ಆಗಲ್ಲ. ಅದು ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗಿರ್ತೈತಲ್ಲ, ಅದು ವಾಸಿ ಆಗೋವರೆಗೂ ಇಷ್ಟೇ. ಈ ತಾತ್ಕಾಲಿಕ ಅಂದ್ರೆ ಸ್ವಲ್ಪ ನಿಮಗೆ ಆ ನೋವಿಂದು ಕಾನ್ಸಿಯಸ್ ಆಗಂಗಿಲ್ಲ, ಸ್ವಲ್ಪ ನೀವು ಮಕ್ಕೋಬಹುದು, ನಿದ್ದೆ ಬರಂಗ್ ಮಾಡ್ತೀವಿ ಅಷ್ಟೇ. ಬಿಟ್ರೆ ನಿಮ್ಮನ್ನ ಎಷ್ಟೊತ್ತಿದ್ರು ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲೇಬೇಕು. ಹೌದ್ರಿ ಡಾಕ್ಟ್ರೆ, ಅಂದ್ರೆ ಇವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಲೇಬೇಕ್ರಿ? ಹ್ಞೂ ರೀ, ಯಾಕಂದ್ರೆ ಇವ್ರಿಗೆ ಯಾವ ಥರ ಇನ್ಫೆಕ್ಷನ್ ಆಗೈತೆ ಹೊಟ್ಟೆ ಒಳಗೆ ಅಂತ ನಮ್ಗೆ ಗೊತ್ತಾಗಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಇವ್ರ ಹೊಟ್ಟೆ ಒಳಗೆ ಏನು ಸೇರಿರ್ಬೋದು ಅಂತ ಸ್ವಲ್ಪ ಐಡಿಯಾ ನಮ್ಗೆ ಗೊತ್ತಾತಂದ್ರೆ ನಾವು ಅದಕ್ಕೆ ಸರಿ ಟ್ರೀಟ್ಮೆಂಟ್ ಕೊಟ್ಟರೆ ಬದುಕಿಸಕ್ಕೆ. ಇಲ್ಲಾಂದ್ರೆ ನಮ್ಗೆ ಏನು ಮಾಡೋಕ್ಕಾಗಿಲ್ಲ. ಡಾಕ್ಟ್ರಪ್ಪ ನೀನೇನಪ್ಪ ಬಂದು ಟರ ಮಾಡ್ತೀನಿ ಅಂದ್ರೆ ಬದುಕಿಸಕ್ಕೆ ಆಗಂಗಿಲ್ಲ ಅನ್ನೋ ಮಾತಾಡ್ತೀಯಲ್ಲಪ್ಪ. ಅಪ್ಶಕ್ರ ಮಾತಾಡೋ ಯಪ್ಪ. ಡಾಕ್ಟ್ರ ಶುಭ ನುಡಿಯೋ ಯಪ್ಪ. ಡಾಕ್ಟ್ರ ಬದುಕಿಸ್ಬರೋ ಯಪ್ಪ. ಯವ್ವ 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 ಇದೇನಯ್ಯಪ್ಪ ಡಾಕ್ಟ್ರಪ್ಪ, ಎಮ್ಮಿ ಹೊಡಿತು ಚಂದ ಇಂಜೆಕ್ಷನ್ ತಗೊಂಡಿರ್ಕೊಂಡು ನಿಂತಿಯಲ್ಲ ಯಪ್ಪ. ನನ್ನ ಕಣ್ಣಿಗಂತೂ ನೀನು ಯಮಧರ್ಮ ಕಣಕದ್ದಿಯಲ್ಲ ಯಪ್ಪ. ಬೇಡೋ ಯಪ್ಪ, ಇಂಜೆಕ್ಷನ್ ಬೇಡ ಯಪ್ಪ. ಹಂಗಂದ್ರೆ ಹೆಂಗಮ್ಮ? ಇವತ್ತು ಬರೀ ಈಗ ಒಂದು ಇಂಜೆಕ್ಷನ್, ನಾಳೆ ಹಾಸ್ಪಿಟ್ಲಿಗೆ ನಿಮ್ಮನ್ನು ಅಡ್ಮಿಟ್ ಮಾಡ್ತೀವಲ್ಲ, ಇಂಥವು ಎಷ್ಟು ಇಂಜೆಕ್ಷನ್ ಆಗ್ತಾವೋ ಏನೋ. ಈಗ ಸದ್ಯಕ್ಕೆ ಇದು ಒಂದು ಮಾಡಿಸ್ಕೋರಿ, ಹಾಸ್ಪಿಟ್ಲಿಗೆ ಬಂದ್ಮೇಲೆ ಆಮೇಲೆ ಆರಾಮಾಗ್ತೀರಿ. ಏನು ಅಲ್ಲಿ ಅಡ್ಮಿಟ್ ಆದ್ಮೇಲೆ ಮತ್ತೆ ಇನ್ನೂ ಜಗ್ಗಿ ಮಾಡ್ತೀರಿ ಯಪ್ಪ? ದವಾಖಾನಿ ಒಳ್ಳೆ ಯಪ್ಪ, ದವಾಖಾನಿ ಒಳ್ಳೆ ಇಲ್ಲೇ ಒಳ್ಳೆ ಯಾವಲ್ಲ ಯಪ್ಪ. ಡಾಕ್ಟ್ರಪ್ಪ ನನಗೆ ಮಾತ್ರ ಬೇಡ. ಮೊದಲಕ್ಕೆ ಚುಚ್ಚು, ಆಕೆ ಏನಾಗ್ಲಾರ್ದ ಬದುಕೋದ್ಲಂದ್ರ ಆಮೇಲೆ ನಂಗೆ ಚುಚ್ಚು. ಈ ಬೇಡ ಯಪ್ಪ, ಈ ಚೂಜಿ ನೋಡಿದ್ರೆ ನನಗೆ ಅಂಜಿಕೆ ಬರತೈತೆ ಯಪ್ಪ. ಹೊಟ್ಟೆಗಾಸಿ ಬೆನ್ನಾಗಾಸಿ ಮತ್ತೆ ಹೊರ ಬರಂಗೈತಿ. ಒಳ್ಳೆ ಯಪ್ಪ, ಈ ಚೂಜಿನ ಒಳ್ಳೆ ಯಪ್ಪ, ಒಳ್ಳೆ ಒಳ್ಳೆ ಒಳ್ಳೆ. ನಾನು ಒಂದಲ್ಲಿ ಮಾತ್ರ ತರಬೇಡ ಚಿಕ್ಕಮ್ಮರ. ಹಂಗಂದ್ರೆ ಹೆಂಗ್ರಿ? ಆರಾಮ ಆಗ್ಬೇಕಲ್ರಿ? ಚುಚ್ಚಿಸ್ಕೋರಿ ಅಂದ್ರೆ ಜಲ್ದಿ ಆರಾಮಾಗತ್ತ. ತುಸ್ಕೋರಿ ಚಿಕ್ಕಮ್ಮರ. ನೋಡಮ್ಮ, ನೋಡಕ್ ಹಂಗೆ ಅನ್ಸುತ್ತೆ. ನಾವು ಒಳಗೆ ಒಂದು ಈಟೆ ಚುಸ್ತೀವಿ, ಎಣ್ಣೆ ಹೋಗೋಷ್ಟೇ, ಏನು ಅಷ್ಟು ಚುಸ್ತೀವಿ ಇಲ್ಲ. ಆಮೇಲೆ ನಿಮ್ಗೆ ಹೊಟ್ಟೆಗೆ ಏನು ಚುಚ್ಚನ, ಕೈಗೆ ಚುಸ್ತೀವಿ, ಕೊಡ್ರಿ ಕೈ ಕೊಡಲಿ ಚುಸ್ತೀವಿ ಅಲ್ವಾ? ಹಂಗೆ ಇಬ್ರು ಹಂಗೆ ಆಟ ಮಾಡಿದ್ರೆ ಹೆಂಗೆ ಹೇಳು? ಅಲ್ಲ ಚುಚ್ಚಿಸ್ಕೋರಿ ಮಸ್ತ್. ಡಾಕ್ಟ್ರು ಚುಚ್ಚಿದ್ರೆ ಅದು ಔಷಧ ಹೊಟ್ಟೆಗೆ ಹೋದ್ರೆ ಒಂಚೂರು ಆರಾಮಾಕಿರಿ, ಸ್ವಲ್ಪ ಸಮಾಧಾನ ಆತಂದ್ರೆ ದವಾಖಾನಿಗಾರ ಕರ್ಕೊಂಡು ಹೋಗ್ತಾರೆ ಆಗುತ್ತೆ ನಮ್ಗೆ. ಹಂಗೆ ಮಾಡ್ಬಾರ್ರಿ. ನೀನು ಸಣ್ಣ ನೋಡ್ರೆ ಚುಚ್ಚಿಸುವಂತವು ಹಿಂಗೆ ಆಟ ಮಾಡತ್ತೀರಿ? ಚುಚ್ಕೋರಿ. ಸರಿ ಅಮ್ಮ, ನೀನು ಹೊಳ್ಳು, ಬಡ ನಿನಗೂ ಒಂದು ಮಾಡ್ತೀನಿ. ಸ್ವಲ್ಪ ಅಕ್ಕಿಗಿಂತ ಒಟ್ಟು ಮೆಲ್ಲಕ ಚುಚ್ಚು. ನಾನು ಆ ಕಡೆ ಹೋಗ್ತೀನಿ, ಅಷ್ಟು ಬೇಡ. ಮೆಲ್ಲಕ ಚುಚ್ಚು. ಆಯ್ತು ನೋಡಮ್ಮ, ಈಗ ಇಬ್ರಿಗೂ ಸ್ವಲ್ಪ ನಿದ್ದೆ ಬರುತ್ತಾ, ಮಲ್ಕೊಂಡ್ಬಿಡ್ರಿ. ನಾನು ನಿಮ್ಮ ಅಣ್ಣಾರಿಗೆ ಹೇಳ್ತೀನಿ, ಹಾಸ್ಪಿಟ್ಲಿಗೆ ನಿಮ್ಮನ್ನ ಕರ್ಸ್ಕೊಳ್ಳೋ ವ್ಯವಸ್ಥೆ ನಾ ಎಲ್ಲ ಮಾಡ್ತೀನಿ. ನಾ ಮಾತ್ರ ಬರಲ್ಲ, ನಾ ಮರೇ ಬರಲ್ಲ ದವಾಖಾನೆಗೆ. ಈಗ ಈ ನಮ್ನಿ ಚುಚ್ಚಿದತ್ತ ದವಾಖಾನೆಗೆ ನಿನ್ ಕೈ ನಿನ್ ದವಾಖಾನೆ ನಿಂದ ಎಲ್ಲ ಅಲ್ಲಿ ನಮ್ಮನ್ನ ಹೆಂಗ ಚುಚ್ಚಂಗಿಲ್ಲ ನೀನು. ಬೇಡ, ನಾ ಮಾತ್ರ ಬರಲ್ಲ. ಸತ್ರ ಇಲ್ಲ ಸಾಯ್ತೀನಿ, ನಾ ಬರಲ್ಲ. ನಾ ಬರಲ್ಲ ಅಂದ್ರೆ ಬರಲ್ಲ ಯಪ್ಪ, ಬರಲ್ಲ. ಹೌದೌದು ಏನ, ದವಾಖಾನೆ ಬೇಡ ಏನ, ನಾವಿಲ್ಲೇ ಇರ್ತೀವಿ. ಹೊಟ್ಟಿನೂ ಬಂದು ಸತ್ರ ಚಿಂತಿಲ್ಲ, ನಾ ಮಾತ್ರ ದವಾಖಾನೆ ಹೋಗಲ್ಲ. ಏನ ನಾವಲ್ಲ ಯಪ್ಪ, ನಾವಲ್ಲ. ನಾನು ಬಿಟ್ಬಿಡು, ನಾ ಇಲ್ಲೇ ಆರಾಮಾಕಿನಿ. ನಾ ಮಕ್ಕೊಂಡ್ಬಿಡ್ತೀನಿ, ಕಣ್ಣು ಮುಚ್ಚಿ ಮಕ್ಕೊಂಡ್ಬಿಡ್ತೀನಿ. ಹೊಟ್ಟಿನೂ ಬಂದ್ರೆ ಬರಲಿ, ನಾ ಆರಾಮಾಕಿನಿ. ಸುಮ್ಮನೆ ನಾ ಆರಾಮಾಕಿನಿ. ಆರಾಮಕ್ಕಾರಲ್ರಿ? ಸ್ವಲ್ಪ ಬರೀ ಹೊರ ಬರ್ರಿ ಒಂಚೂರು. ಡಾಕ್ಟ್ರ್ ಏನು ಹೇಳ್ತಾರ ಕೇಳ್ಕೊಂಬರ್ತೀನಿ ತರ್ರಿ. ಹೇಳ್ರಿ ಡಾಕ್ಟ್ರ್. ಇಲ್ಲ, ಅವ್ರಿಗೆ ಏನೋ ಇನ್ಫೆಕ್ಷನ್ ಆಗೈತಿ, ಅದು ಸ್ವಲ್ಪ ಸ್ಟ್ರಾಂಗ್ ಆಗೈತೆ ಅನ್ಸುತ್ತೆ. ನೀವು ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಸ್ವಲ್ಪ ಜಲ್ದಿ ಕ್ಯೂರ್ ಆಗ್ತಾರೆ. ಮನೆಯೊಳಗೆ ಇಟ್ಕೊಂಡ್ರೆ ಇವ್ರೇನು ಆರಾಮಾಗಂಗೆ ಕಾಣಂಗಿಲ್ಲ. ಅದು ಹೊಟ್ಟೆಯೊಳಗೆ ಇನ್ಫೆಕ್ಷನ್ ಮಾಡಿಸ್ಬೇಕಂದ್ರೆ ಏನಿಲ್ಲ ಅಂದರೂ ಒಂದು 3-4 ದಿವಸ ಅಂತೂ ಆಗ್ತೈತಿ. ನೋಡ್ರಿ ಅವ್ರಿಗೆ ಹೆಂಗೆ ಅನ್ಸುತ್ತೆ, ಮತ್ತು ಅವರು ಬರೋಕೊಲ್ಲ ಅನ್ನಕತ್ತಾರ. ಮನೆಗೆ ಇಟ್ಕೊಂಡ್ರಂತೂ ಆಗಲ್ಲ. ಮೇ ಬಿ ಕರ್ಕೊಂಡು ಬರಲೇಬೇಕು ನೀವು. ಆಯ್ತು ತಗೋರಿ ಡಾಕ್ಟ್ರೆ, ಅದ್ರಾಗ ಏನೈತ್ರಿ, ಈಗ ಯಾವ್ದಾರ ಒಂದು ಕಾರಿಸ್ಕೊಂಡು ಬಂದ್ಬಿಡ್ತೀನಿ ರೀ. ನೀವು ಮುಂದೆ ನಾ ಕರ್ಕೊಂಡು ಬಂದ್ಬಿಡ್ತೀನಿ ರೀ. ಡಾಕ್ಟರ್ ಏನಂದ್ರಿ? ಇಲ್ಲ, ಅವ್ರಿಗೆ ಇಲ್ಲಿ ಇಟ್ಕೊಂಡ್ರೆ ಆರಾಮಾಗಲ್ಲ ಅಂತ ಅವರು ಹೆಂಗಾರ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರೆ ಅಡ್ಮಿಟ್ ಮಾಡಿ 2-3 ದಿವಸ ಅಡ್ಮಿಟ್ ಮಾಡ್ಕೋಬೇಕು. ಅವ್ರಿಗೆ ಭಾಳ ಇನ್ಫೆಕ್ಷನ್ ಆಗೈತಿ ಹೊಟ್ಟೆಗೆ ಅನ್ನಕತ್ತಾರ. ಮತ್ತು 2-3 ದಿವಸ ಹಾಸ್ಪಿಟ್ಲ್ನಾಗ ಅಡ್ಮಿಟ್ ಆಗ್ಬೇಕಂದ್ರೆ ನೀನು ನೋಡಿದ್ರೆ ಹಿಂಗದಿದ್ದಿ, ನಿನಗೂ ಜಾಸ್ತಿ ಅಡ್ಮಿಟ್ ಅಂತಿಲ್ಲ ಡಾಕ್ಟ್ರು. ಅವ್ರು ನೋಡಿದ್ರೆ ಹಂಗೆ ಏನಪ್ಪ ನಾನು ಏನು ಮಾಡಲಿ, ನೀನು ಮನೆಗಿರು, ಹಾಸ್ಪಿಟ್ಲಿಗೆ ಬರೋದು ಮಾಡಬೇಡ. ನಾನು ಏನಾರ ಅಡ್ಡಾಡೋದು ಮಾಡ್ತೀನಿ, ಇಲ್ಲೇ ಮನ್ಯಾಗ ಮೆಲ್ಲಕ್ಕೆ ಊಟ ಅಡಿಗೆ ಪಡಿಗೆ ಏನಾರು ಮಾಡಿಕೊಡು, ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ. ಮೊದಲು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಜೀವಕ್ಕೆ ಅಪಾಯ ಐತಿ ಅಂತಾರೆ ಡಾಕ್ಟ್ರು. ಹೋಗೋಣ, ಕರ್ಕೊಂಡು ಹೋಗ್ತೀನಿ ನಾನು. ನೀನು ಏನು ಟೆನ್ಷನ್ ತೊಗೊಬೇಡ. ಮತ್ತು ನಿನಗೂ ಏನಾರ ತ್ರಾಸ ಆಗೈತಿ ನೋಡ್ತೀನಿ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ, ನೀನು ಚಿಂತೆ ಮಾಡಬೇಡ. ಏಕ ಹಿಂಗ ನಾವು ಹೊಟ್ಟಿ ಅಂದ್ರೆ ನಮ್ಮನ್ನ ಗ್ಯಾರಂಟಿ ತಗೊಂಡೋಗಿ ದವಾಖಾನೆ ಹೋಗಿತಾರ. ಆ ಡಾಕ್ಟರ್ ಚುಚ್ಚ ಹೊಡ್ತಾ ನೋಡಿದಿಲ್ಲ ಹೆಂಗೈತಿ, ಸತ್ತ ಹೋಗಿವಿ. ಹೊಟ್ಟೆ ನೋವುಕ್ಕಿಂತ ಬಲ ಅದಾಗತ್ತೆ. ಬೇಡಕ್ಕ, ನಮ್ಗೆ ಈ ಹೊಟ್ಟೆ ನೋವು ಡಾಕ್ಟರ್ ಎಷ್ಟು ಅಂತ ನೋವು ಚುಚ್ಚಿದ್ರು ಹೊಟ್ಟೆ ನೋವು ಹೋಗಲ್ಲ. ನನಗೆ ಗೊತ್ತಾಯ್ತು, ಇದು ಆ ಗೌಟಿ ಔಷಧದ ಕೆಲಸ. ಈಗ ನಾವು ಗೌಟಿ ಔಷಧಕ್ಕೆ ಅದ ಔಷಧ ಮದ್ರೀಗ ನಾವು ಬೇರೆ ಯಾವ್ದಾರ ಔಷಧ ಹಾಕಿದ್ರೆ ಮದ್ದಾಗಲ್ಲ. ಯಾವುದನ್ನು ಮುಳ್ಳಿಂದ ತೆಗಿಬೇಕಂತಲ್ಲ, ಯಾವ ಔಷಧದಿಂದ ಯಾವ ಔಷಧ ತಗೊಂಡ್ರೆ ಔಷಧ ಕಮ್ಮಿ ಆಗೋದು. ಅದಕ್ಕೆ ಈಗ ಏನು ಮಾಡೋಣ, ಇಬ್ರು ಆರಾಮಾಗಿತ್ತು ಅಂತಂದು ಕಣ್ಣು ಮುಚ್ಕೊಂಡು ಗಟ್ಟಿಗೆ ಎಷ್ಟರ ಹೊಟ್ಟೆ ನೋವು ಬರಲಿ ಕಣ್ಣು ಮುಚ್ಕೊಂಡು ಮಕ್ಕೊಂಡ್ಬಿಡೋಣ. ಅವ್ರು ಕೇಳಿದ್ರೆ ಆರಾಮಾದ್ರೆ ಹ್ಞೂ ಆರಾಮಾಗಿವೆ ಅಂತ ಬಿಡೋಣ. ಅವ್ರು ಆ ಕಡೆ ಎಲ್ಲಾರ ಹೋದ್ರಂದ್ರೆ ಇವತ್ತು ಆಕಿ ಹುಣಿವೈತೆ ಹೊಟ್ಟೆಲ್ ಆದ್ಮಾಗ ಗುಡಿಗೆ ಹೋಗ್ತೀನಿ ಅಂದಿದ್ಲು ನಿನ್ನೆ.
ಅದು ಹುಣಿವೆ ಐತಲ್ರಿ, ನಾಳೆ ಹೋಗ್ತೀನಿ ಅಂದಿಲ್ಲಲ್ಲ, ಹಂಗಾಗಿ ಇವತ್ತು ಹುಣಿವೆ ಐತಿ. ಆಕಿಗೆ ಹೆಂಗಾರ ಮಾಡಿ ಒತ್ತಾಯ ಮಾಡಿ ಇಬ್ರು ಗಂಡ ಹೆಂಡತಿನ ಆ ದೇವಸ್ಥಾನಕ್ಕೆ ಕಳ್ಸೋಣ. ಹಂಗ ಆಮೇಲೆ ಸತ್ನೆ ಬಿದ್ನೆ ಅಂತಂದು ಹೋಗಿ ಮೊದಲ ಗೌಟಿ ಔಷಧಿಕ್ಕೆ ಅಂತಲ್ಲಿ ಹೋಗಿ ಔಷಧ ತಗೊಂಡ್ರೆ ನಮ್ಗೆ ಆರಾಮಾಗುತ್ತೆ. ಅಲ್ಲೇ ಹೋಗಿ ಔಷಧ ತಗೊಳ್ಳೋಣ. ಯಾಕ ನಾ ಹೇಳ್ದಂಗೆ ಮಾಡಕ್ಕ ಆತಾತ ಅಷ್ಟೇ ಮಾಡೋದಂಗಿದ್ರೆ ಎಷ್ಟರ ಹೊಟ್ಟೆ ನೋವು ಬರಲಿ, ಗಪ್ಪ ಬಾಯಿ ಗಟ್ಟಿಗೆ ಬೇಗ ಹಾಕ್ಕೊಂಡು ಕಣ್ಣು ಮುಚ್ಚಿ ಮಕ್ಕಳೋಣ. ಏನು ಅವ್ರ ಹೊಟ್ಟೆ ನೋವು ಕಮ್ಮಿ ಆಗೈತಂದ್ರೆ ಹ್ಞೂ ಕಮ್ಮಿ ಆಗೈತೆ ಅಂತ ಹೇಳೋಣ. ನೀನ ನೋಡು ಅವ್ರನ್ನ ಬಲವಂತ ಮಾಡಿ ದೇವಸ್ಥಾನಕ್ಕೆ ಕಳ್ಸೋ ಜವಾಬ್ದಾರಿ ನಿಂದಲೇ ಹಿಡಿಬಿಟ್ಟು ಇಲ್ಲ ಬಾರ್ದು ಔಷಧ ತೊಗೊಂಬಂದು ಹಾಕಿ ನಮ್ಗೆ ಈ ಅವಸ್ಥೆ ಮಾಡಿದಿ. ಈಗ ನೀನು ಅವ್ರಿಬ್ರು ಹೆಂಗೆ ಕಳಿಸ್ತೀವಿ, ನನ್ನಲ್ಲಿ ಹೆಂಗೆ ಕರ್ಕೊಂಡು ಹೋಗಿ ಹೊಟ್ಟೆ ಏನಾರು ಮಾಡಿ ನನಗೆ ಔಷಧ ಕೊಡಿಸಿ ಆರಾಮ ಮಾಡು. ಇಲ್ಲ ನೀನು ನಿಲ್ಲೋಡು ಒದ್ದೋದು ಸಾಯಿಸ್ತೀನಿ ಹಿಡ್ಬಿಟ್ಟು ನಿನ್ನ. ಬಂದ್ಲು ಕಣ್ಮುಚ್ಬೇಕ. ಅಲ್ಲ ಕಳ್ರ ಎಷ್ಟರ ನಾಟಕ ಮಾಡ್ತಿದ್ದೀರಿ? ಅನ್ಭಸ್ರಿನ ಚಿಕ್ಕಮರ ಅಯ್ಯೋ ಡಾಕ್ಟರ್ ಇಂಜೆಕ್ಷನ್ ಮಾಡಿದ್ದಕ್ಕೆ ಪಾಪ ರಾತ್ರಿ ಎಲ್ಲ ಹೊಟ್ಟೆನು ಅಂತ ನಳ್ಳಾಡ್ಬಿಟ್ರಲ್ಲ. ಈಗ ನೋಡು ಆ ಇಂಜೆಕ್ಷನ್ ಇದಕ್ಕೆ ಮಕ್ಕೊಂಬಿಟ್ಟಾರ ಪಾಪ. ಹಾಯ್ ಅನ್ಸೈತಾನ ಈಗ ಹೊಟ್ಟು ಮಕ್ಕಳ್ಬಿಡು. ಹೆಂಗಾರ ಆಗಿ ದೇವ್ರ ಪುಣ್ಯದಂತ ಹೊಟ್ಟೆನು ಕಮ್ಮಿ ಆದ್ರೆ ಸಾಕಪ್ಪ ಯಪ್ಪ ಇವ್ರಿ.